ಯಜಮಾನ್ರೆ ಏನು ಬೆಲೆ ಕಟ್ಟಿದ್ದೀರಾ? ಇವು 1.5 ಹೇಳ್ತಾವೆ. 1.5 1,05,000. ಹಳ್ಳಿ ಕಾರ್ ತಳಿ ಅಲ್ವಾ ಇದು? ಹಳ್ಳಿ ಕಾರ್ ತಳಿ. ಅಲ್ಲೂ ಬಂದವಲ್ವಾ? ಅಲ್ಲೂ ನಾಲ್ಕಲ್ಲು. ಈಗ ಹಳ್ಳಿ ಕಾರ್ ತಳಿ ನೋಡ್ಬೇಕು ಅಂದ್ರೆ ಈ ಸುಳಿಗಳನ್ನ ಹೆಂಗ್ ನೋಡ್ಬೇಕು? ಅದನ್ನ ನೋಡ್ಬೇಕಲ್ವಾ? ಈಗ ಒಂದು ಎತ್ತಲ್ಲಿ ಎಷ್ಟು ಸುಳಿ ಇರ್ತವೆ? ಮಾಮೂಲಿ ಗುಂಡಿ ಸುಳಿ 2, ಮಾಮೂಲಿ ಅಲ್ಲೊಂದು ಸುಳಿ. ಹೌದಾ? ಹೌದಾ? ಹೌದಲ್ಲ? 6 ಇರ್ತವೆ. ಅವೆಲ್ಲ ಮೇಂಕಾದವು. ಹೌದಾ? ಕೆಪ್ಪಾಗವು ಲೆಕ್ಕಕ್ಕಿಲ್ಲ. ಎಷ್ಟು ಹೇಳಿದೆ? 1.5? 1.5. ಏನು ಹೋರಿಗಳ? ಹೇಗೆ ಹೋರಿಗಳಲ್ವ? ನಿಮ್ಮ ಹೆಸರು ಯಜಮಾನ್ರ? ಜವರೇಗೌಡ. ಯಾವ ಊರು? ಮಾಣಿಕ್ನಳ್ಳಿ. ತಾಲೂಕು ಪಾಂಡವಪುರ. ಮಳೆ ಆಯ್ತಾ ಊರ್ ಕಡೆ? ಆಗಿಲ್ವಾ? ರಾಗಿ ಬೆಳೀತಾರ ಇದಕ್ಕೆ? ಈ ಮಳೆಗೆ ರಾಗಿ ಇಲ್ಲ, ಚಿಕ್ಕ ಮಳೆಗೆ. ಹೌದಾ? ಇನ್ನೊಂದು ಮಳೆ ಹಾಕ್ಬೋದು. ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ. ಒಳ್ಳೆ ವ್ಯಾಪಾರ ಆಗಲಿ. ನಿಮ್ಮವ್ವ ಏನು ಬೆಲೆ ಕಟ್ಟಿದ್ದೀರಾ? 62. ಹೋರಿಕರನ? ಹಸುಗಳು ಹೆಣ್ಗಣ್ಸ? ಎಷ್ಟು ಹೇಳಿದ್ದು? 62. ಯಜಮಾನ್ರೆ, ನಿಮ್ಮವ್ವ? ಇವು ನಿಮ್ಮವ್ವ? ಹೌದಾ? ಹೌದಾ? ಏನು ಬೆಲೆ ಕಟ್ಟವ್ರು? ದೊಡ್ಡ ಏನು ಬೆಲೆ ಕಟ್ಟಿದ್ದೀರಾ? 1.5. ಹಳ್ಳಿ ಕಾರ್ ತಳಿ ಅಲ್ವಾ ಇದು? ಬಣ್ಣನೇ ಗೊತ್ತಾಗ್ಬಿಡುತ್ತಲ್ವಾ? ಬಿಳಿ ಬಣ್ಣ. ಯಜಮಾನ್ರೆ, ಹಲ್ಲು ಬಂದಿಲ್ವಾ? ಹಲ್ಲು 4 2 ಹಳ್ಳಿ ಕಾರು ಹೋರಿಗಳು. ಏನು ಇವತ್ತು ವಾತಾವರಣ ತುಂಬ ಚೆನ್ನಾಗಿದೆ, ಒಳ್ಳೆ ತಂಪಿನ ವಾತಾವರಣ. ನೋಡಿ, ಆಲದ ಮರದ ನೆರಳು, ಎತ್ತರವಾದ ಪ್ರದೇಶ. ಭಾರಿ ಕಡಿಮೆ, ಬಹಳ ಕಡಿಮೆ ಕೆಲವು ಸಂತೆಗಳಲ್ಲಿ ಅಲ್ವಾ? ನಾವು ತುಮಕೂರು ಕಡೆಯವರು. ನೋಡಿ, ಆಲದ ಮರದ ತಂಪು, ಎತ್ತರವಾದ ಅಲ್ವಾ? ಈ ದೃಶ್ಯಗಳು ಎಲ್ಲೂ ಇಲ್ಲ ಅಲ್ವಾ? ನಾವು ಸಂತೆ ನೋಡ್ತೀವಲ್ಲ, ಹಲವಾರು ಸಂತೆ ನೋಡ್ತೀವಿ. ಈ ರೀತಿಯ ಸಂತೋಷ, ಈ ರೀತಿಯ ತಂಪಿನ ವಾತಾವರಣ ಅಲ್ವಾ? ನೋಡಿ, ಆಲದ ಮರದ ನೆರಳು ನೋಡಿ. ಒಂದು ಆಲದ ಮರದ ಬೇರು ಅದೆಷ್ಟೋ ಕಿಲೋಮೀಟರ್ಗೆ ಹೋಗುತ್ತಂತೆ ಅಲ್ವಾ? ಮನುಷ್ಯನ ಸಂತತಿಗಿಂತ ಆಲದ ಮರದ ಬೇರುಗಳು ಜಾಸ್ತಿ ಹೋಗುತ್ತಂತೆ ಅಲ್ವಾ? ಸ್ನೇಹಿತರೆ, ಜೋಡಗಟ್ಟೆ ಸಂತೆ 14/7/2024 ಭಾನುವಾರ. ಇವತ್ತಿನ ಸಂತೆ ಒಂದು ತಂಪಿನ ವಾತಾವರಣದ ಜೊತೆ ಒಂದು ದೃಶ್ಯ ಕಾವ್ಯದಂತಿದೆ. ಈ ದೃಶ್ಯ ಕಾವ್ಯಕ್ಕೆ ನಿಸರ್ಗ ಅನುವು ಮಾಡಿಕೊಟ್ಟಿದೆ. ಈ ಸಂತೆಯ ವಿಶೇಷ ಮತ್ತು ಸಂತೆಯ ಸ್ಥಳ ಕೂಡ ಅಷ್ಟೇ ವಿಶೇಷವಾಗಿದೆ. ಎತ್ತರವಾದ ಪ್ರದೇಶದಲ್ಲಿ ಆಲದ ಮರಗಳು ನೋಡಿ, ಮರಗಳಿದ್ದಾವೆ, ಸುಮಾರು ಆಲದ ಮರಗಳಿದ್ದಾವೆ. ಇಂಥ ಪ್ರದೇಶದಲ್ಲಿ ಸಂತೆ ನಡೆಯುತ್ತೆ. ತುಮಕೂರು ಜಿಲ್ಲೆಯ ರೈತರು, ಬೇರೆ ಬೇರೆ ಜಿಲ್ಲೆಯ ರೈತರು, ವ್ಯಾಪಾರಸ್ಥರು, ಖರೀದಿದಾರರು ಇಲ್ಲಿಗೆ ಬರ್ತಾರೆ.
ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬರ್ತಾರೆ, ಮಾರಾಟ ಮಾಡ್ತಾರೆ, ಸಂತೆಯ ಭಾಗ ಆಗ್ತಾರೆ. ನೋಡಿ, ಸಂತೆ ಅದು ಎಷ್ಟು ಜನರಿಗೆ ಹೊಟ್ಟೆ ತುಂಬಿಸುತ್ತೆ. ಮೊದಲು ವಾರದ ಸಂತೆ ಇತ್ತು, ಈಗ ಪ್ರತಿದಿನ ಸಂತೆ ಇದೆ ಒಂದಲ್ಲ ಒಂದು ಕಡೆ. ಬನ್ನಿ ಸಂತೆ ಒಳಗೆ ಹೋಗೋಣ, ಸಂತೆಗೆ ಜನರ ಜೊತೆ ಅನುಸಂಧಾನ ಮಾಡೋಣ, ಅವರ ಉಭಯ ಕುಶಲೋಪರಿಯನ್ನು ವಿಚಾರಿಸೋಣ. ಇದ್ದಾರೆ 1,95,000 ಹೇಳ್ತಾ ಇದ್ದೀವಿ. 1,95,000. 1,60 ಕೇಳಿದರೆ ಕೊಟ್ಟಿಲ್ಲ. 1,60 ಕೇಳಿದ್ರೆ ಕೊಟ್ಟಿಲ್ಲ. 1,95 ಬೆಲೆ. 95 ಎಷ್ಟಲ್ಲಾಗಿದೆ ಸರ್? ಅಲ್ಲೂ ಈಗ ಹೊಸಬಾಯಿ ಈಗ ಗೊತ್ತಲ್ವಾ? ಹಾಂ ಹಾಂ. ಇದು ಹಳ್ಳಿಕಾರ ಅಲ್ವಾ? ಹಳ್ಳಿಕಾರೆ. ನಮ್ಮೂರಲ್ಲಿ ಟ್ಯಾಕ್ಟ್ರ್ ಉಣ್ಕೊಂಡ್ರೆ ಇವನೇ ಕರ್ಕೊಂಡು ಹೋಗ್ಬೋದು. ಹೌದಾ? ಓಹೋ ಹಂಗ ಅಷ್ಟೊಂದು ಶಕ್ತಿ. ಶಕ್ತಿ ಬಗ್ಗೆ ಮಾತಾಡಿಲ್ಲ. ಇಡೀ ನಮ್ಮ ಸುತ್ತಿಗೆ ಫೇಮಸ್ ಆಗಿದೆ. ಹೌದಾ? ಯಾವ್ರು ಸರ್? ನಮ್ದು ಇಲ್ಲೇ ಕಡಿಗೆರೆ. ಕಡಿಗೆರೆನಾ? ಹಾಂ ಹಾಂ. ಇವರು ಪಾಂಡು ಪಟೇಲ್ ಅಂತ. ಹೌದಾ? ರಘು ಪಟೇಲ್ ಅವರ. ಸರಿ ಸರಿ ಸರಿ. ನಿಮ್ಮ ಹೆಸರು? ಪಾಂಡು ಪಟೇಲ್ ಅಂತ. ಪಾಂಡು ಪಟೇಲ್. ಫೋನ್ ನಂಬರ್ ಇದೆಯಾ? 8762 8762 47 47 6006. 6006. ಫೋನ್ ನಂಬರ್ ಹಾಕ್ತೀನಿ. ಈ ಕಡೆ ಬನ್ನಿ, ಫೋಟೋ ತಗೊಳ್ತೀನಿ. ಯಜಮಾನ್ರೆ, ಏನು ಬೆಲೆ ಕಟ್ಟಿದ್ದೀರಾ? ಇವಕ್ಕೆ 130. 130. ಹಳ್ಳಿಕಾರ ಅಲ್ವಾ? ಹಾಂ, ಹಳ್ಳಿಕಾರು. ಹೋರಿಕರನಾ? ಹೋರಿಗಳ? ಹೋರಿಗಳು. ಹೋರಿ. ಇನ್ನು ಹೊಲ ಆಗಿಲ್ಲ. ಹೊಲಾಗಿಲ್ಲ. ಯಜಮಾನ್ರೆ, ನಿಮ್ಮ ಹೆಸರು? ತಮ್ಮಯ್ಯ. ತಮ್ಮಯ್ಯನ. ಮನೆ ಮುಂದೆ ಹಳ್ಳಿಕಾರ ತಳಿ ಇರುತ್ತಾ? ಹಾಂ, ಹ್ಞೂ. ಯಾವಾಗಲೂ ಇರುತ್ತೆ. ಹಳ್ಳಿಕಾರ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಬೆಳಗ್ಗೆ ಬಂದ್ರಾ? ಹ್ಞೂ. ಊರ ಕಡೆ ಮಳೆ ಆಯ್ತಾ? ಇಲ್ಲ ಸದ್ಯಕ್ಕೆ ಮಾಡುವುದಿಲ್ಲ. ಪಾನಿ ಬರ್ತದೆ, ಹೋಯ್ತದೆ. ಹಾಂ ಅಲ್ವಾ? ಈಗ ಮಳೆ ಬಂದ್ರೆ ರಾಗಿ ಹಾಕ್ಬೋದಾ? ಹ್ಞೂ, ಮಳೆ ಬೀಳ್ಬೇಕು. ಯಾವ ಹೆಸರು ಹೇಳಿದ್ದೆವು? ಮಾವಿನಕೆರೆ. ಮಾವಿನಕೆರೆ. ಯಾವ ತಾಲೂಕು? ತುಮಕೂರು ಜಿಲ್ಲೆ, ತುರುವೇಕೆರೆ ತಾಲೂಕು. ಪೋಸ್ಟ್. ಚೆನ್ನಾಗಿದೆ ತಳಿ, ಚೆನ್ನಾಗಿದೆ. ಸರ್, ಈ ಸಲ ಎಷ್ಟು ತಗೊಂಬಂದಿರಾ ಸರ್? ಸರ್, ಈ ಸಲ ಒಂದು 13 ಜೊತೆ ತಂದಿದ್ದೀವಿ. 13 ಜೊತೆ? ಇನ್ನು ವ್ಯಾಪಾರ ಆಗಿಲ್ವಾ? ವ್ಯಾಪಾರ ಒಂದು 7-8 ಜೊತೆ ಕೊಟ್ಟಿದ್ದೀವಿ. ಕೊಟ್ಬಿಟ್ರ? ಇವು ನಮ್ಮವಾ? ಇವು ನಮ್ಮ. ಏನು ಬೆಲೆ ಕಟ್ಟಿರೋದು? ಇವಕ್ಕೆ 140 ಹೇಳ್ತಾರೆ. 140. ಹೋರಿಗಳಲ್ವಾ? ಹೋರಿ ಕರುಗಳು. ಇನ್ನೂ ಹೊಲ ಬಂದಿಲ್ಲ. ನೀವು ಯಾವತ್ತು 8-10 ಅದ್ರ ಮೇಲೇನಲ್ವ ನೀವು? 8 ಜೊತೆ ಯಾವತ್ತು ಅಲ್ವಾ? ಇಲ್ಲಿ ಫೋನ್ ನಂಬರ್ ಕೊಡಿ ಸರ್. 9972 41 6311. ಸರ್, ನಿಮ್ಮ ಹೆಸರು? ರಘು ಪಟೇಲ್. ರಘು ಪಟೇಲ್, ಕಡಿಗೆರೆ. ಆಗ್ತೀನಿ ನೋಡಿ. ಇವತ್ತಿನ ವಾತಾವರಣ ತುಂಬ ತಂಪಿನ ವಾತಾವರಣ ಇವತ್ತು ಅಲ್ವಾ? ನಿಮ್ಮವೇ ಅಲ್ವಾ? ಅವೇನು ಹೇಳ್ತೀರಾ? ಅವು 185. ಇದು 185. 185, 135. ಇದು 185. ಇದು 135. 135. ಅವು 185. 185. ಆಯ್ತಾ ಅಣ್ಣ?
ಹೌದಾ